Good morning, everyone. Welcome to my YouTube ಚಾನಲ್ ಮಾಮ್ಸ್ ವಿಲೇಜ್ ರೆಸಿಪೀಸ್. ನಾನಿವತ್ತು ಇನ್ನೊಂದು ವ್ಲಾಗ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ವ್ಲಾಗ್ಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಇವತ್ತು ಬೆಳಗ್ಗೆ ನಾನು ತಿಂಡಿಗೆ ಮೀನು ಸಾರು ಜೊತೆ ರೊಟ್ಟಿ ತಿಂದೆ. ಆಮೇಲೆ ಆ್ಯಸ್ ಯೂಶ್ವಲ್ ನಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇವತ್ತು ಒಂದು ಒಳ್ಳೆ ಕಾಡು ಮಾವಿನ ಹಣ್ಣಿನ ಸಾಂಬಾರು ಮಾಡು ಅಂತ ಹೇಳಿ ಕಾಡು ಮಾವಿನ ಹಣ್ಣನ್ನು ಹೆಕ್ಕಲಿಕ್ಕೆ ಹೊರಟ್ವಿ. ನಮ್ಮ ತೋಟದ ಪಕ್ಕದಲ್ಲಿ ಒಂದು ಕಾಡು ಮಾವಿನ ಹಣ್ಣಿನ ಮರ ಇದೆ. ಅಲ್ಲಿಗೆ ಹೋದ್ವಿ. ತುಂಬ ದಿನ ಆಗಿತ್ತು ನಾವು ಹೆಕ್ಕಿಕೊಂಡು ಬರದೆ ಮಾವಿನ ಹಣ್ಣನ್ನು. ತುಂಬ ಮಾವಿನ ಹಣ್ಣು ಬಿದ್ದಿತ್ತು ಗಾಳಿಗೆ. ಎಲ್ಲನೂ ಬೇಗ ಬೇಗ ಹೆಕ್ಕೊಂಡ್ವಿ. ಸೊ ಕಾಡು ಮಾವಿನ ಹಣ್ಣಿನ ಸಾರು ತುಂಬಾ ಚೆನ್ನಾಗಾಗುತ್ತೆ. ನನಗಂತೂ ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು. ನೋಡಿ ಇಷ್ಟು ಮಾವಿನ ಹಣ್ಣು ಸಿಕ್ತು. ಇದು ಸ್ವಲ್ಪ ಚಿಕ್ಕ ಚಿಕ್ಕ ಮಾವಿನ ಹಣ್ಣು. ಅಂದರೆ ಕಾಡು ಮಾವಿನ ಹಣ್ಣು ಹಾಗೆ ಇರುತ್ತೆ ಚಿಕ್ಕದು. ಬಟ್ ಇದು ಹುಳಿ ಇಲ್ಲ, ತುಂಬಾ ಸಿಹಿ. ಇದರದ್ದು ಅಂದರೆ ಪದಾರ್ಥ ಎಲ್ಲ ತುಂಬ ಚೆಂದ ಆಗ್ತದೆ. ಚಂಡುರ್ಲಿ ಅಂತೂ ನನ್ನ ಫೇವ್ರೇಟ್. ತುಂಬ ಜನರಿಗೆ ಗೊತ್ತಿರ್ಬೋದು ಚಂಡುರ್ಲಿ ಅಂತ ಹೇಳಿದರೆ ಏನಂತ ಹೇಳಿ. ಸೊ ನನಗೆ ತುಂಬಾ ಇಷ್ಟ. ಸೊ ಅಮ್ಮ ಅದನ್ನು ತಗೊಂಡು ಬಂದು ಚೆನ್ನಾಗಿ ವಾಶ್ ಮಾಡಿದರು. ಆಮೇಲೆ ಅದನ್ನು ಕಟ್ ಮಾಡಿ ಹಾಕ್ತಾ ಇದ್ದಾರೆ. ಈ ಥರ ಎರಡೆರಡು ಭಾಗ ಮಾಡಿಬಿಟ್ಟು ಎಣ್ಣೆಗೆ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಒಣ ಮೆಣಸನ್ನು ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದಾರೆ. ಅಂದರೆ ಇದು ಒಗ್ಗರಣೆಗೆ. ಇದೊಂದು ಸಿಂಪಲ್ ರೆಸಿಪಿ. ಆಮೇಲೆ ಈರುಳ್ಳಿಯನ್ನು ಹಾಕ್ತಿದ್ದಾರೆ. ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ರು. ಈಗ ಮಾವಿನ ಹಣ್ಣನ್ನು ಅದನ್ನು ಸ್ವಲ್ಪ ಏನು ಮಾಡಿದ್ದೇವೆ ಅಂದರೆ ಸಿಪ್ಪೆ ಇರುವಂತಹ ಭಾಗವನ್ನು ಕಿವುಚ್ಕೊಂಡು ಅದರ ರಸ ತೆಗೆದಿದ್ದೇವೆ. ಸೊ ಅದಕ್ಕೀಗ ನೀರು ಹಾಕಿಬಿಟ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಅರಿಶಿಣದ ಪುಡಿ, ಎಷ್ಟು ಬೇಕೋ ಅಷ್ಟು ಮೆಣಸಿನ ಹುಡಿ, ನಿಮಗೆ ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಹುಡಿ, ಮತ್ತು ಅಲ್ಲಿ ಬೆಲ್ಲವನ್ನು ಕೂಡ ಹಾಕ್ಕೊಂಡಿದ್ದೇವೆ. ಆಮೇಲೆ ಪದಾರ್ಥ ಆಗಿ ಒಂದು ನಮ್ಮ ಗಿಡದಲ್ಲಿ ಪಪ್ಪಾಯ ಇತ್ತು, ಹಣ್ಣಾಗಿತ್ತು, ತಿನ್ನೋಣ ಅಂತ ಹೇಳಿ ಕಟ್ ಮಾಡ್ತಾ ಇದ್ದೇವೆ. ಪಪ್ಪಾಯ ಅಂತೂ ತುಂಬಾ ಚೆನ್ನಾಗಿದೆ. ನಮ್ಮ ಗಿಡದಲ್ಲಿ ಒಂದು ದೊಡ್ಡ ಪಪ್ಪಾಯ ಎಷ್ಟು ದೊಡ್ಡದಿದೆ ನೋಡಿ. ಇದು ನಮಗೆ ತಿನ್ನಲಿಕ್ಕೆ ಆಗಲಿಲ್ಲ. ಸ್ವಲ್ಪ ತಿಂದು ಆಮೇಲೆ ಅದನ್ನು ಜ್ಯೂಸ್ ಮಾಡಿದ್ವಿ ಮತ್ತು ಬೇರೆ ಅಂದರೆ ಪಕ್ಕದ ಮನೆಯವರಿಗೆಲ್ಲ ಕೊಟ್ವಿ. ಬೆಳಗ್ಗೆ ನಾವು ಮಾವಿನ ಹಣ್ಣು ತಂದಿದ್ವಲ್ಲ, ಅದರಲ್ಲಿ ಸ್ವಲ್ಪ ಉಳಿದಿತ್ತು. ಅದು ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ಅಮ್ಮ ಅದನ್ನು ಬೇಯಿಸಿ ಇಡ್ತಾ ಇದ್ದಾರೆ. ಅಂದರೆ ಮುಂದೆಗೆ ಯೂಸ್ ಆಗುತ್ತೆ, ನೆಕ್ಸ್ಟಿಗೆ ಅದನ್ನು ಚಟ್ನಿ ಎಲ್ಲ ಮಾಡಲಿಕ್ಕಾಗ್ತದೆ. ಹಾಗಾಗಿ ಅದನ್ನು ಬಿಸಿನೀರಲ್ಲಿ ಬೇಯಿಸಿ ತೆಗೆದಿಡ್ತಿದ್ದಾರೆ ಅಮ್ಮ. ಆಮೇಲೆ ನಾವು ಸಂಜೆಗೆ ಒಂದು ಒಳ್ಳೆ ವ್ಯೂವನ್ನು ನೋಡಿಕೊಂಡು ನಮ್ಮ ತೋಟದಲ್ಲಿ ಪುನರ್ಪುಳಿ ಇದೆ, ಅದನ್ನು ಕೊಯ್ಕೊಂಡು ಬರೋಣ ಅಂತ ಹೋದ್ವಿ. ನೋಡಿ ಮಳೆ ಬರಲಿಕ್ಕೆ ಆಗಲೇ ಆಗಿತ್ತು. ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ಸ್ವಲ್ಪ ಪುನರ್ಪುಳಿ ಮೊನ್ನೆ ಕೊಯ್ದಿದ್ವಿ. ಅಂದರೆ ಮೊನ್ನೆ ಪುನರ್ಪುಳಿ ಜ್ಯೂಸಿದು ವೀಡಿಯೋ ಹಾಕಿದ್ನಲ್ಲ, ಅವತ್ತು ಪುನರ್ಪುಳಿ ಕೊಯ್ದಿದ್ವಿ. ನೋಡಿ ಕೆಲವೆಲ್ಲ ಹಾಳಾಗಿದೆ, ಬಿದ್ದು ಹಣ್ಣಾಗಿ ಬಿದ್ದು ಹಾಳಾಗಿದೆ. ಇಷ್ಟು ಸಿಕ್ತು. ಅಂದರೆ ಮರದಿಂದ ನಾವು ಇದು ಕುಯ್ದಿದ್ದು. ಅಂದರೆ ಕೆಳಗೆ ಬಿದ್ದಿದ್ದು ಅಷ್ಟು ಚೆನ್ನಾಗಿಲ್ಲ, ಮಳೆ ಬಂದಿರೋದ್ರಿಂದ ಎಲ್ಲ ಹಾಳಾಗಿತ್ತು. ಸ್ವಲ್ಪ ಇದು ಮಾಡಿ ಕೋಲಲ್ಲಿ ಇದು ಮಾಡಿದ್ರೆಲ್ಲ ಹಣ್ಣೆಲ್ಲ ಬೀಳ್ತಾ ಇತ್ತು, ಅಲ್ಲಾಡಿಸ್ತಿದ್ದ ತಕ್ಷಣ ಎಲ್ಲ. ಸ್ವಲ್ಪ ಸಿಕ್ತು ನಮಗೆ, ಎಲ್ಲ ಹೆಕ್ಕೊಂಡ್ವಿ. ಚೆನ್ನಾಗಿದೆ ಇದು ನೋಡ್ಲಿಕ್ಕೆ. ಈ ಥರ ಇದ್ರೂ ಕೂಡ ಕಲರ್ ಒಳ್ಳೇದಿದೆ. ಮೊನ್ನೆ ನಿಮಗೆ ಜ್ಯೂಸ್ ಮಾಡಿ ತೋರಿಸಿದ್ನಲ್ಲ ನಾನು, ಅದೇ ಪುನರ್ಪುಳಿ. ಇನ್ನೊಂದು ಕಡೆನೂ ಪುನರ್ಪುಳಿ ಮರ ಇದೆ, ಅಲ್ಲಿಗೂ ಹೋಗ್ತಾ ಇದ್ದೇವೆ. ಓ ದೇವ, ಇಲ್ಲೊಂದು ದೊಡ್ಡ ಅಂದರೆ ಹಾರಬೇಕಿದು. ನಾವು ಈ ಥರ ಪುನರ್ಪುಳಿ ಇದ್ದರೆ ಅದನ್ನು ಕುಯ್ದುಬಿಟ್ಟು ಒಣಗಿಸಿ ಇಡ್ತೇವೆ. ಅಂದರೆ ನೆಕ್ಸ್ಟ್ ಯೂಸ್ ಆಗ್ತದಲ್ಲ, ಹಾಗಾಗಿ. ಸೊ ಇದರಲ್ಲಿ ತುಂಬ ಮೇಲೆ ಇತ್ತು, ಕುಯ್ಲಿಕ್ಕಾಗಲಿಲ್ಲ ಒಂದು ಸಹ. ಹಾಗಾಗಿ ಬೇಡ ಅಂತ ಹೇಳಿ ಅಮ್ಮ ಸ್ವಲ್ಪ ಅಲ್ಲೇ ಇದ್ದ ಕಟ್ಟಿಗೆಲ್ಲ ತಗೊಂಡ್ರು. ನೋಡಿ ನಾನು ಅವತ್ತು ಹೇಳಿದ್ನಲ್ಲ ನಿಮಗೆ, ಇದು ಗರಂ ಮಸಾಲೆಗೆ ಯೂಸ್ ಮಾಡೋ ಮರ ಅಂತ ಹೇಳಿ, ಇದುವೇ ಆ ಮರ. ಅದರಲ್ಲಿ ಮೇಲೆ ಆಗ ತೋರಿಸಿದ್ನಲ್ಲ, ಅಲ್ಲಿ ಕಾಯಿ ಆಗಿದೆ. ನಾನು ಅವತ್ತು ಹೇಳಿದ್ನಲ್ಲ ಕಾಯಿ ಆಗ್ತದೆ ಅಂತ ಹೇಳಿ. ನೋಡಿ ಇದೇ ಅದರದ್ದು ಚಕ್ಕೆಯನ್ನು ತೆಗೆದುಬಿಟ್ಟು ಯೂಸ್ ಮಾಡೋದು ಗರಂ ಮಸಾಲೆ. ಇದು ಎಲೆ, ಇದೊಂದು ದೊಡ್ಡ ಮರ ಇದೆ. ಇಷ್ಟು ಸಿಕ್ತು ನಮಗೆ ಪುನರ್ಪುಳಿ. ಇದನ್ನು ಇಟ್ಕೊಂಡು ಮನೆ ಕಡೆಗೆ ಹೋದ್ವಿ. ಮನೆಗೆ ಹೋಗುವಾಗಲೂ ಸಹ ಮೋಡ ಹಾಗೇ ಇತ್ತು.
ಅದೇ ರೀತಿ ಒಂಥರ ವ್ಯೂ ಇತ್ತು. ಅದನ್ನು ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಸೊ ಮಳೆ ಬರಲಿಕ್ಕೂ ಆಗಿತ್ತು. ನಾವು ಹಿಂದ್ಗಡೆ ಹೋಗುವಾಗ ಮಳೆ ಬರುತ್ತೇನೋ ಅಂತ ಅಂದ್ಕೊಂಡಿದ್ವಿ, ಬಟ್ ಬರಲಿಲ್ಲ. ಮನೆಗೆ ಬಂದ ತಕ್ಷಣನೇ ನಂಗೆ ತುಂಬ ಕ್ರೇವಿಂಗ್ಸ್ ಆಗ್ತಾಯಿತ್ತು ಅಂತ ಹೇಳಿ ಇದು ಬಾಳೆದು ಗೊನೆ ಇತ್ತು, ಅದರದ್ದು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಅದು ಬಾಳೆದು ಹೂವನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಅದನ್ನು ಉಪ್ಪು ಹಾಕಿ ಬೇಯಿಸಿದ್ದೀನಿ. ನಂತರ ಕಡಲೆ ಹಿಟ್ಟು ಹಾಕಿಬಿಟ್ಟು ಅದಕ್ಕೆ ಉಪ್ಪು, ಕಾಯಿ ಮೆಣಸು ಮತ್ತು ಒಂದು ಈರುಳ್ಳಿ ಮತ್ತು ಬೇಯಿಸಿದಂತಹ ಹೂವು ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ರುಚಿಯಾದಂತಹ ಏನು ಬಾಳೆ ಹೂವಿನ ಒಂದು ಬೋಂಡ ರೆಡಿ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಮನೆಯಲ್ಲಿ ಟ್ರೈ ಮಾಡಿ. ಇದು ರುಚಿಯ ಜೊತೆಗೆ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಇದ್ದರೆ ಇದನ್ನು ಟ್ರೈ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಮಾಮ್ಸ್ ವಿಲೇಜ್ ರೆಸಿಪೀಸಲ್ಲಿ ವ್ಲಾಗ್ಸ್ಗಿಂತ ಜಾಸ್ತಿ ನಾನು ರೆಸಿಪೀಸ್ ವೀಡಿಯೋಸನ್ನು, ಶಾರ್ಟ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಪ್ಲೀಸ್ ಅದನ್ನು ಚೆಕ್ಔಟ್ ಮಾಡಿ. ಒಳ್ಳೊಳ್ಳೆ ರೆಸಿಪೀಸ್ ವೀಡಿಯೋಸ್ ಇದೆ. ಸೊ ಇವತ್ತಿನ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ.